ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಉಪ ನಿರ್ದೇಶಕ ಎಸ್.ಎಂ. ಚೌಹಾಣ್ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಲಾಗುತ್ತಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕ ಶಾಕ್ ಕೊಟ್ಟಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಉಪ ನಿರ್ದೇಶಕ ಎಸ್.ಎಂ. ಚೌಹಾಣ್ ಮನೆಯಲ್ಲಿ ಪರಿಶೀಲನೆ ಆಗ್ತಿದೆ. ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿಯೂ ಆಗಿರುವಂತಹ ಎಸ್.ಎಂ. ಚೌಹಾಣ್ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತ ನಗರದಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಚೌಹಾಣ್ ಮನೆಯಲ್ಲಿ ಸಿಕ್ಕಿದೆ ಅಪಾರ ಪ್ರಮಾಣದ ಬಂಗಾರ ಮತ್ತು ಬೆಳ್ಳಿಯಂತೆ. ಅಧಿಕಾರಿಗಳ ಪರಿಶೀಲನೆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಮನೆಯಲ್ಲಿ ಪತ್ತೆಯಾಗಿದೆ. 12 ಸೈಟು, 3 ಮನೆ, 6 ಎಕರೆ ಜಮೀನಿನ ಪತ್ರಗಳು ಕೂಡ ಪತ್ತೆಯಾಗಿದೆ. ಚೌಹಾಣ್ ಮನೆಯಲ್ಲಿ ಸಿಕ್ಕಿದೆಯಾ ಹಾಗಾದ್ರೆ ಕಂತೆ ಕಂತೆ ನಗದು? ಯಾಕಂದ್ರೆ ಎಣಿಸೋಕಾಗದೆ ಮಿಷನ್ ಅನ್ನ ತರಿಸಿದಾರಂತೆ ಅಧಿಕಾರಿಗಳು. ಹಣ ಎಣಿಸೋದಕ್ಕೆ 2 ಮಿಷನ್ ಅನ್ನ ತರಿಸಿದಾರಂತೆ ಲೋಕ ಅಧಿಕಾರಿಗಳು. ಮನೆಗೆ ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ಪರಿಶೀಲನೆ ಆಗೋ ಹೊತ್ತಿನಲ್ಲಿ ಅಪಾರ ಪ್ರಮಾಣದ ಬಂಗಾರ, ಬೆಳ್ಳಿ, 12 ಸೈಟು, 3 ಮನೆ, 6 ಎಕರೆ ಜಮೀನು ಇವೆಲ್ಲ ವಿಚಾರ ಗೊತ್ತಾಗುತ್ತೆ. ಅದಾದ್ಮೇಲೆ ಈಗ ದೊಡ್ಡ ಮಟ್ಟದ ಅನುಮಾನ ಬರ್ತಿರೋದು, ಹಣ ಎಣಿಸೋದಕ್ಕೆ ಮಿಷನ್ ಅನ್ನ ತರಿಸ್ಕೊಂತಾರಂತೆ ಅಧಿಕಾರಿಗಳು. 2 ಮಿಷನ್ ಅನ್ನ ಬಳಕೆ ಮಾಡಿದಾರಂತೆ ಹಣ ಎಣಿಸೋದಕ್ಕೆ. ಹಾಗಾದ್ರೆ ಕಂತೆ ಕಂತೆ ಸಿಕ್ಕು ಬಿಡ್ತಾ? ಸದ್ಯ ಅದೇ ಪ್ರಶ್ನೆ ಮೂಡ್ತಾ ಇರೋದು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇವರೇ ನೋಡಿ ಚೌಹಾಣ್ ಅವರು ಅಧಿಕಾರಿ. ಕಮರ್ಷಿಯಲ್ ಟ್ಯಾಕ್ಸ್ ಉಪ ನಿರ್ದೇಶಕ ಎಸ್.ಎಂ. ಚೌಹಾಣ್ ಮನೆಯಲ್ಲಿ ಶೋಧ ಕಾರ್ಯ ಆಗಿರೋದು. ಇವೆಲ್ಲವೂ ಕೂಡ ಅಧಿಕಾರಿಗಳ ಪರಿಶೀಲನೆಯ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಿರುವಂತ ವಸ್ತುಗಳು. ಚಿನ್ನ, ವಜ್ರ, ಈ ಬೆಳೆ ಬಾಳುವಂತ ವಸ್ತುಗಳಿದೆ. ಅಪಾರ ಪ್ರಮಾಣದಲ್ಲಿ ಮತ್ತೊಂದು ಕಡೆ ನಗದು ಕೂಡ ಪತ್ತೆಯಾಗಿದೆ. ಹಾಗಾಗಿನೇ ಅಧಿಕಾರಿಗಳು ನೋಡಿ, ಬಣ್ಣದ ಯಾವುದೋ ಜ್ಯುವೆಲರಿ ಶಾಪಿನ ಚಿತ್ರಣಗಳಲ್ಲ ಇದು. ಚೌಹಾಣ್ ಅವರ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿದೆ. ಈಗ ಎಲ್ಲವೂ ಕೂಡ ದಾಖಲೆ ಕೆಡಕ್ತಾರೆ. ಇದು ಎಲ್ಲಿಂತಂದ್ರೆ ಹೇಗೆ ಬಂತು ಜೊತೆಲಿ ನೋಡಿ ನಗದು ಕಂತೆ ಕಂತೆ ನೋಟಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ರೇಡ್ ಮಾಡೋ ಸಂದರ್ಭದಲ್ಲಿ ಎಣಿಸೋದಕ್ಕೆ ದೊಡ್ಡ ಕಂತು ಕಾಣಿಸ್ತಿದೆಯಲ್ಲ, ಹಾಗಾಗಿ 2 ಮಿಷನ್ ಅನ್ನ ತೆಗೆಸ್ಕೊಳ್ತಾರಂತೆ. ಅದನ್ನ ತೆಗೆಸ್ಕೊಂಡು ಅದಾದ್ಮೇಲೆ ಎಣಿಸಿದ್ದಾರೆ. ಇನ್ನೇನು ಗೊತ್ತಾಗಬೇಕು ಎಷ್ಟು ಮೊತ್ತದ ಹಣ ಇತ್ತು ನೋಡಿ. ನೀಟಾಗಿ ಎಲ್ಲವೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿರುವಂಥ ಸಂದರ್ಭದಲ್ಲಿ ಸಿಕ್ಕಿರೋದು. ಚಿನ್ನ, ಬೆಳ್ಳಿ, ನಗದು, ಮತ್ತೊಂದು ಕಡೆಯಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂಥ ಪತ್ರ. ಈಗ ಕೇಳ್ತಾರೆ ಹೇಗೆ ಬಂತು, ಯಾವ ರೀತಿಯಾಗಿ ಬಂತು, ಯಾಕಂದರೆ ಆದಾಯಕ್ಕಿಂತ ಮಿತಿ ಮೀರಿ ಏನೇನು ಇದೆ ಇದೆಲ್ಲದಕ್ಕೂ ಕೂಡ ಲೆಕ್ಕ ಕೊಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಮಲ್ಲಿಕ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕ, ಅಧಿಕಾರಿಗಳ ಪರಿಶೀಲನೆಯ ಸಂದರ್ಭದಲ್ಲಿ ಏನೆಲ್ಲ ಪತ್ತೆಯಾಗಿದೆ? 2 ಹಣ ಎಣಿಸೋದಕ್ಕೆ ಮಿಷನ್ ಬೇರೆ ತರಿಸ್ಕೊಂಡ್ರಂತಲ್ಲ, ಸದ್ಯ ಏನೇನ ಸಿಕ್ಕಿದೆ? ಈಗ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ. ಎಸ್ ಅಖಿಲೇಶ್, ಇಂದು ಬೆಳಗಿನ ಜಾವ ಏನು ಈ ಎಸ್.ಎಂ. ಚೌಹಾಣ್ ಇದ್ದಾರೆ, ಇವರ ಮೇಲೆ ಕೊಪ್ಪಳ ಮತ್ತು ಹುಬ್ಬಳ್ಳಿಯಲ್ಲಿ ಏಕಕಾಲಕ್ಕೆ ದಾಳಿ ಆಗಿರುವಂತದ್ದು. ದಾಳಿ ವೇಳೆ ಇವರು ಒಟ್ಟು 3 ಮನೆಗಳನ್ನ ಹೊಂದಿದ್ದಾರೆ ಎನ್ನುವ ಅಂಶ ಬೆಳಕಿಗೆ ಬಂದಿದೆ. ಜೊತೆಗೆ 12 ಸೈಟ್ಗಳು ಇವರ ಹೆಸರಿನಲ್ಲಿವೆ. ಮತ್ತೆ ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣ, ಬಂಗಾರದ ಆಭರಣ ಮತ್ತು ಬೆಳ್ಳಿಯ ಆಭರಣ ಕೂಡ ಲಭ್ಯವಾಗಿರುತ್ತು. ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ಸಿಕ್ಕಿದೆ ಎನ್ನುವ ಮಾಹಿತಿ ಪ್ರಾಥಮಿಕವಾಗಿ ಲಭ್ಯವಾಗಿದೆ. ಅದು ಎಷ್ಟೊಂದು ಹಣ ಅದು ಇವರಿಗೆ ಸೇರಿದ್ದ ಅಥವಾ ಬೇರೆದವರಿಗೆ ಸೇರಿದ್ದ, ಇವರ ಮನೆಯಲ್ಲಿ ಯಾಕಿತ್ತು ಅನ್ನುವ ಪೂರಕ ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ತಾರ್ಕಿಕ ಅಂತ್ಯ ನೀಡಿ ಅದನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಅದರ ಜೊತೆಗೆ ಇವರ ಮನೆಯಲ್ಲಿ ಆ ಬೆಳ್ಳಿ ಮಂಟಪ ಇತ್ತು, ಮತ್ತೆ ಆ ಬಂಗಾರದ ಗಣೇಶ ವಿಗ್ರಹ ಕೂಡ ಇದೆ ಎನ್ನುವ ಅಂಶ ಈಗ ಪತ್ತೆ ಆಗಿರುವಂತದ್ದು. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಎಡುಬಿಡದೆ ಬೆಳಗಿನ ಜಾವ 8 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಶೋಧನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಅದರ ಜೊತೆಗೆ ಇವರ ಮನೆಯಲ್ಲಿ ಸಿಕ್ಕಿರತಕ್ಕಂತ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನುಗಳಿತ್ತು, ಆ ಡಾಕ್ಯುಮೆಂಟ್ಸ್ ಗಳನ್ನ ಸ್ಕ್ಯಾನ್ ಮಾಡಿಕೊಂಡು ಅದರ ಒಂದು ಪ್ರತಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಪ್ರತಿಯನ್ನ ಇಟ್ಕೊಂಡು ಅವನ್ನ ತಾಳೆ ಮಾಡಲಾಗುತ್ತೆ. ಮತ್ತು ಅದರ ಜೊತೆಗೆ ಇವರ ಬ್ಯಾಂಕ್ ಅಕೌಂಟ್ಗಳು ಏನಿದೆ, 4 ಬ್ಯಾಂಕ್ ಅಕೌಂಟ್ಗಳನ್ನ ಇವರು ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮತ್ತು ಇವರ ಕುಟುಂಬಸ್ಥರು ಏನಿದ್ದಾರೆ, ಇವರ ಪತ್ನಿ ಮತ್ತು ಮಕ್ಕಳು, ಇವರ ಹೆಸರಿನಲ್ಲಿ ಏನಾದ್ರೂ ಆಸ್ತಿ ಇದೆಯಾ ಎನ್ನುವ ಅಂಶವನ್ನು ಕೂಡ ಕೆದಕ್ತಾ ಹೋಗ್ತಾ ಇದ್ದಾರೆ. ಆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವರು ಮೇಲೆ ಏನೋ ಒಂದು ಆರೋಪ ಬಂದಿದೆ, ಇವರು ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ, ತಮ್ಮ ಆದಾಯಕ್ಕಿಂತ ಮೀರಿ ಭ್ರಷ್ಟಾಚಾರ ಎಸಗಿ ಇವರು
ಆಸ್ತಿಯನ್ನ ಕಬಳಿಸಿದ್ದಾರೆ ಅಥವಾ ಹೊಂದಿದ್ದಾರೆ ಅನ್ನೋ ಆರೋಪ ಬಂದಿದೆ. ಇದಕ್ಕೆ ಪೂರಕವಾಗಿ ಈಗ ಸಾಕ್ಷಿಗಳು ಕೆಲವೊಂದಿಷ್ಟು ದೊರಕಿವೆ. ಇವೆಲ್ಲವನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಗೆ ತನಿಖೆ ಮಾಡ್ತಾರೆ ಮತ್ತು ಇದನ್ನು ಹೇಗೆ ರುಜುವಾತು ಮಾಡ್ತಾ ಇದ್ದಾರೆ ಅನ್ನುವುದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವುದು. ಸದ್ಯಕ್ಕೆ ಅವರ ಆಸ್ತಿ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. 12 ಮನೆಗಳು, 12 ಸೈಟ್ಗಳು ಮತ್ತು 3 ಮನೆಗಳು ಮತ್ತು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಮತ್ತು ಬಂಗಾರದ ಆಭರಣ, ಒಂದು ಗಣೇಶ ವಿಗ್ರಹ ಬಂಗಾರದ್ದು ಮತ್ತೆ ಬೆಳ್ಳಿ ಮಂಟಪ, ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಹಣದ ಮೌಲ್ಯದ ಹಣವು ಕೂಡ ಇದೆ ಎನ್ನಲಾಗ್ತಾ ಇದೆ. ಓಕೆ ಧನ್ಯವಾದಗಳು ಮಲ್ಲಿಕ್ ತಮ್ಮೆಲ್ಲ ಮಾಹಿತಿಗೆ.